ಕೋಟೆ ಸೌಹಾರ್ದ ಸಂಘಟನೆ ವತಿಯಿಂದ ಪಟ್ಟಣದ ಸಿದ್ದಪ್ಪಾಜಿ ರಸ್ತೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಎಲ್ಲಾ ಸಮುದಾಯದ ಮುಖಂಡರು ಸೇರಿ ಸಿಹಿ ವಿತರಿಸುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಮುಖಂಡ ಅಕ್ಬರ್ ಪಾಷಾ, ಭಾರತ ಬಹುತ್ವದ ದೇಶ. ಇಲ್ಲಿ ನಾನಾ ಧರ್ಮದ, ನಾನಾ ಜಾತಿಯ, ನಾನಾ ಭಾಷೆಯ ವೈವಿಧ್ಯಮಯ ಆಚರಣೆಗಳಿದ್ದು ಎಲ್ಲ ಸಮುದಾಯಗಳ ಜನರು ಪ್ರೀತಿ ಮಮತೆಯಿಂದ ಪ್ರತಿಯೊಬ್ಬರನ್ನು ಅವರವರ ಆಚಾರ ವಿಚಾರಗಳನ್ನು ಗೌರವಿಸುವ ವಾತಾವರಣ ನಿರ್ಮಾಣವಾಗಬೇಕು. ಯಾವುದೇ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾಗಿರಬಾರದು ಎಂದು ಅಭಿಪ್ರಾಯಪಟ್ಟರು. ಧರ್ಮಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶಾಂತಿಯಿಂದ ಸೌಹಾರ್ದತೆಯಿಂದ ಬದುಕಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ. ಇಲ್ಲ ಅಂತಂದರೆ ನಾವು ನಮ್ಮ ಪ್ರತಿಷ್ಠೆಗಳು, ನಾವೇ ಶ್ರೇಷ್ಠ, ಇನ್ನೊಬ್ಬರು ಕನಿಷ್ಠ, ನಾವೇ ಆದಿ, ನಾವೇ ಅಂತ್ಯ ಅಂತ ಹೇಳ್ಕೊಂಡು ಏನು ಸಂಕುಚಿತ ಮನೋಭಾವನೆಗಳಿದ್ದಾವೆ, ಆ ಭಾವನೆಗಳು ನಮ್ಮನ್ನು ವಿಘಟನೆಯನ್ನು ಮಾಡುತ್ತೆ, ನಮ್ಮನ್ನು ಬೇರ್ಪಡಿಸುತ್ತವೆ ಮತ್ತು ನಮ್ಮಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡ್ತದೆ. ಹಾಗಾಗಿ ನಾವು ಸೌಹಾರ್ದಯುತವಾಗಿ ಈ ದೇಶ ಎಲ್ರಿಗೂ ಸೇರಿದ್ದು, ಎಲ್ಲ ಧರ್ಮದವ್ರಿಗೂ ಸೇರಿದ್ದು, ಎಲ್ಲ ಜಾತಿಯವ್ರಿಗೂ ಸೇರಿದ್ದು, ಎಲ್ಲ ಬುಡಕಟ್ಟುದವ್ರಿಗೂ ಸೇರಿದ್ದು ಅಂಥೇಳಿ ನಾವೇನು ವಿಶಾಲ ಮನೋಭಾವನೆ ಇಟ್ಕೊತೀವಿ, ಆವಾಗ ಮಾತ್ರ ನಮ್ಮ ದೇಶದ ಮೇಲೆ ಪ್ರೀತಿ, ವಾತ್ಸಲ್ಯ, ಗೌರವ, ಘನತೆಯನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಒಂದು ಮನ ಜನರಿಗೆ ಬದುಕಬೇಕು, ನಮ್ಮಲ್ಲಿ ಶಾಂತಿನ ಕದಲಕ್ಕೆ ನಾವು ಅವಕಾಶ ಕೊಡಬಾರ್ದು, ಅಂಥ ಕೈಗಳಿಗೆ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಎಳ್ಳು ಬೆಲ್ಲವನ್ನು ಹಂಚ್ಕೊಂಡು ತಿಂದು ಒಳ್ಳೆಯ ಭಾವನೆಗಳನ್ನ ಮೂಡಿಸ್ಕೊಳ್ಳೋಣ, ಒಳ್ಳೆಯ ಮಾತನಾಡೋಣ, ಒಳ್ಳೆಯ ಸ್ನೇಹವನ್ನು ಬೆಳೆಸ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಇವತ್ತೊಂದು ಈ ಕಾರ್ಯಕ್ರಮವನ್ನು ತುರ್ತಾಗಿ ಸರಳವಾಗಿ ಮಾಡಬೇಕು ಅಂತೇಳಿ ಬೆಳಗ್ಗೆ ಎದ್ದು ಕಣ್ಣೂರಿಸ್ಕೊಂಡು ತಗೊಂಡು ತೀರ್ಮಾನ. ಹಂಗಾಗಿ ತಮ್ಮೆಲ್ರಿಗೂ ವಿಳಂಬ